ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಬಾಯಲ್ಲಿ ನೀರೂರಿಸೋ ದೋಸೆ ತಿನ್ನಕ್ಕೆ ಎಲ್ರಿಗೂ ಆಸೆ. ಆದರೆ ಅಂತಹ ಗರಂ ಗರಂ ದೋಸೆ ಮಾಡೋದು ಎಲ್ರಿಗೂ ಬರಲ್ಲ. ಆದರೆ ಇನ್ಮುಂದೆ ಅಂತಹ ಚಿಂತೆ ಇಲ್ಲ. ಈಗ ದೋಸೆ ರೆಡಿ ಮಾಡೋದಕ್ಕೂ ಮಿಷನ್ ಬಂದ್ಬಿಟ್ಟಿದೆ. ಒಂದ್ ಕಡೆ ದೋಸೆ ಹಿಟ್ಟು, ಮತ್ತೊಂದು ಕಡೆ ಎಣ್ಣೆ ಹಾಕಿಟ್ರೆ ಮುಗೀತು. ಬಟನ್ ಒತ್ತಿದಂತೆಲ್ಲ ಬಿಸಿ ಬಿಸಿ ದೋಸೆ ರೆಡಿ. ದೋಸೆ ಸರಿಯಾಗಿ ಹಾಕಿಲ್ಲ, ಎಣ್ಣೆ ಸರಿಯಾಗಿ ಬಿದ್ದಿಲ್ಲ ಅನ್ನೋ ಮಾತೇ ಇಲ್ಲ. ನಿಮಿಷಕ್ಕೆ ಒಂದರಂತೆ ದೋಸೆ ತಯಾರಾಗುತ್ತಾ ಹೋಗುತ್ತೆ. ಅಂದ್ಹಾಗೆ ಈ ದೋಸೆ ಯಂತ್ರ ಈಶ್ವರ್ ವಿಕಾಸ್ ಹಾಗೂ ಸುದೀಪ್ ಸಬತ್ ಎಂಬ ಯುವಕರ ಕನಸಿನ ಕೂಸು. ತಮ್ಮ ಎಂಜಿನಿಯರಿಂಗ್ ಕೋರ್ಸ್ ಪ್ರಾಜೆಕ್ಟ್ಗಾಗಿ ಇದನ್ನು ತಯಾರಿಸಿ ಈಗ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ದೋಸೆ ಬಂದು ಇವಾಗ ಸೌತ್ ಇಂಡಿಯಾಲೆಲ್ಲ ಮಾಡ್ತಾರೆ. ನಾರ್ತ್ ಇಂಡಿಯಾದಲ್ಲಿ ಬೇರೆ ಕಂಟ್ರಿಯಲ್ಲೆಲ್ಲ ದೋಸೆ ಮಾಡಬೇಕಂದ್ರೆ ಭಟ್ರು ಸಿಕ್ಕೋದು ತುಂಬ ಕಷ್ಟ, ಶೆಫ್ ಅದ್ರಲ್ಲಿ ಸಿಕ್ಕಲ್ಲ. ಅದಕ್ಕೆ ನಾವು ಅವನ್ನ ರೀಪ್ಲೇಸ್ ಮಾಡಬೇಕು. ಇವಾಗ ಯಾರು ದೋಸೆ ಬೇಕಂದ್ರೆ ಅವರೆಲ್ಲ ದೋಸೆ ಈಸಿಯಾಗಿ ಮಾಡ್ಕೋಬೇಕಂದ್ರೆ ಮಿಷಿನ್ ಥರ ಒಂದು ಕೊಟ್ಟರೆ ಅವ್ರು ಈಸಿಯಾಗಿ ದೋಸೆ ಮಾಡ್ತಾರೆ ಅಂತ ಈ ಥರ ಮಿಷಿನ್ ಮಾಡಿದ್ದಾರೆ. ಇದರಲ್ಲಿ ಮಸಾಲೆ, ಸೆಟ್ ದೋಸೆ, ಉತ್ತಪ್ಪ ಹೀಗೆ ವೈವಿಧ್ಯಮಯ ದೋಸೆಗಳನ್ನು ಮಾಡಬಹುದು. ಈ ಮೆಷಿನ್ ಹೋಟೆಲ್ಗಳಿಗೆ ಹೊಂದಿಕೊಳ್ಳುವಂತಿದ್ದು ಮನೆ ಬಳಕೆಗೆ ಇದರ ಕಿರುಮಾದರಿಯನ್ನು ತರುವ ಯೋಜನೆ ಇದೆಯಂತೆ. It makes dosas automatically with the touch of a button. The future plan is, making a domestic model of dosa machine for housewives. Even which is very small, even housewives can use it. And in future, we are also planning to make different machines like a vada making machine and a samosa making machine, which will be good for the hoteliers. ಇಷ್ಟೇ ಅಲ್ಲ, ಪಕೋಡಾ, ಅಂಬೋಡೆ ಮಾಡೋ ಮೆಷಿನ್ಗಳನ್ನು ತಯಾರಿಸೋ ಯೋಜನೆಯೂ ಇವರಲ್ಲಿದೆ. ಅಡುಗೆ ಭಟ್ಟರಿಲ್ಲದ ಅಡುಗೆ ಮನೆ ತಯಾರಿಸೋ ಈ ಯುವಕರ ಉತ್ಸಾಹಕ್ಕೆ ತಿಂಡಿ ಪ್ರಿಯರ ಶುಭಾಶಯ ಇದ್ದೇ ಇದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಬೆಂಗಳೂರಿಗರಿಗೆ ಆಗಾಗ್ಗೆ ದೇಶ ವಿದೇಶದ ಬಗೆ ಬಗೆಯ ತಿಂಡಿಗಳನ್ನು ಟೇಸ್ಟ್ ಮಾಡುವ ಅವಕಾಶ ಫುಡ್ ಫೆಸ್ಟ್ಗಳಲ್ಲಿ ಸಿಕ್ಕಿರುತ್ತೆ. ಅಂತಹದ್ದೇ ಈಗ ವೈವಿಧ್ಯಮಯ ತಿಂಡಿಗಳನ್ನು ತಿನ್ನುವಂತಹ ಅವಕಾಶ ಒದಗಿ ಬಂದಿದೆ. ಎಲ್ಲಿ ಏನಿದ್ರ ವಿಶೇಷತೆ ಅನ್ನೋದನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸ್ಪೈಸಿ ಚಿಕನ್ ಐಟಂ, ಬಾಯಲ್ಲಿ ನೀರೂರಿಸೋ ಮಟನ್ ಕರಿ, ಘಮಘಮಿಸೋ ತರಕಾರಿ ತಿನಿಸುಗಳು, ನಾನಾ ಬಗೆಯ ಸಲಾಡ್, ಜೊತೆಗೆ ಬಿಸಿ ಬಿಸಿ ಅಪ್ಪಂ. ನೋಡಿದ್ರೆ ಬಾಯಲ್ಲಿ ನೀರೂರುತ್ತೆ. ಇದು ಕೋರಮಂಗಲದ ಬಾನ್ ಸೌತ್ ಹೋಟೆಲ್ನಲ್ಲಿ ನಡೀತಾ ಇರುವ ಮಾಫ್ಲಾ ಫುಡ್ ಫೆಸ್ಟ್ನ ಸ್ಪೆಷಲ್. ಕೇರಳದ ಮುಸ್ಲಿಂ ಬಾಂಧವರ ಪ್ರಿಯ ತಿಂಡಿಗಳು ಇಲ್ಲಿ ಮನಸೆಳೀತಾ ಇವೆ. ಇದರಲ್ಲಿ ಒಂದು ಸ್ಟಾರ್ಟರ್, ನಾನ್ ವೆಜ್ ಸ್ಟಾರ್ಟರ್ 5 ಟೈಪ್ ಆಫ್ ಸ್ಟಾರ್ಟರ್ ಕೊಡ್ತೀವಿ. ಒಂದು ಪ್ರಾನ್ಸ್, ಚಿಕನ್, ಮಟನ್, ಫಿಶ್, ಅப்புறம் ಸ್ಕುಡ್ ಅಲ್ಲದಂಥ ಕಳುಂಬಕಾಯಿ ಅಂತ ಕೊಡ್ತೀನಿ. ಅದು ನೆಕ್ಸ್ಟ್ ಒಂದು ವೆಜಿಟೇರಿಯನ್ ಊತಪ್ಪಂ, ದೋಸೆ ರೋಲ್, ಇಡ್ಲಿ, ಸ್ಪೆಷಲಿ ಫಾರ್ ಒಂದು ಕಮ್ಯುನಿಟಿ ಫುಡ್ ಫೆಸ್ಟಿವಲ್ ಹೋಗ್ತಾ ಇದೆ ಕೇರಳ. ಸಾಟ್ರ್ ಎಲ್ಲ ಸಾಟ್ರು ನಮ್ಮ ಲೈವ್ ಕೌಂಟರ್ ಇದೆ. ಕಸ್ಟಮರ್ಗೆ ಏನು ಬೇಕೋ ಎಲ್ಲ ಅನ್ಲಿಮಿಟೆಡ್ ಕಾನ್ಸೆಪ್ಟ್ಗಳನ್ನು ಕೊಡ್ತಾ ಇದೆ. ನಾನ್ ವೆಜ್ ಪ್ರಿಯರಿಗೆ ಚಿಕನ್ ಬಿರಿಯಾನಿ, ಕೇರಳ ಹೋಮ್ ಸ್ಟೈಲ್ ಮಟನ್ ಆದ್ರೆ ವೆಜಿಟೇರಿಯನ್ ಪ್ರಿಯರಿಗಾಗಿಯೇ ಮಲಬಾರ್ ವೆಜ್ ಬಿರಿಯಾನಿ, ಮಿಕ್ಸ್ ವೆಜ್ ಕುರ್ಮಾ ಹೀಗೆ ಬಗೆ ಬಗೆಯ ರೈಸ್ ಐಟಂಗಳು ಆಹಾರ ಪ್ರಿಯರ ಹೊಟ್ಟೆ ತಣಿಸಿದ್ವು. ಬೇರೆ ಕಡೆ ಎಲ್ಲ ವೆರೈಟಿ ನೋಡಿದ್ರೆ ಇಲ್ಲಿರೋ ತುಂಬ ಚೆನ್ನಾಗಿದೆ ವೆರೈಟಿ. ಆಮೇಲೆ ಫುಡ್ಡು ಟೇಸ್ಟೂ ತುಂಬ ಚೆನ್ನಾಗಿದೆ. ಅದೇ ಫ್ರೆಂಡ್ಸ್ ಜೊತೆ ಎಲ್ಲ ಹಿಂಗೆ ಬಂದು ತಿನ್ನೋಕ್ಕೆ ಇಲ್ಲಿ ಚೆನ್ನಾಗಿದೆ. ಆ್ಯಂಬಿಯನ್ಸೂ ತುಂಬ ಚೆನ್ನಾಗಿದೆ ಹೋಟೆಲ್. ನಾನ್ ವೆಜ್ ಐಟಮ್ಸ್ ತುಂಬ ಚೆನ್ನಾಗಿದೆ, ಚಿಕನ್ನು ಮತ್ತು ಫಿಶ್. ಇನ್ನು 1 ವಾರ ಪೂರ್ತಿ ನಡೆಯೋ ಕೇರಳದ ಮಫ್ಲಾ ಫುಡ್ ಫೆಸ್ಟಿವಲ್ಗೆ ನೀವು ಒಮ್ಮೆ ಭೇಟಿ ಕೊಡಿ. ಕೇರಳದ ಆಹಾರದ ಸವಿಯನ್ನ ಟೇಸ್ಟ್ ಮಾಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.